ಮೇಡಮ್, ಡ್ಯೂಟಿ ಮಾಡ್ತಿರ್ಬೋದು ಅಂತ ಅನ್ಸುತ್ತೆ. ಡ್ಯೂಟಿನಾ? ಏನ್ ಡ್ಯೂಟಿ? ಮೇಡಮ್, ಅವರು ರಸ್ತೆಯಲ್ಲಿ ಏನಾದ್ರು ತಪ್ಕೊಂಡ್ರೆ ಅದನ್ನ ಸರಿ ಮಾಡೋ ತನಕ ಬಿಡೋದಿಲ್ಲ. ಅವರು ಮಾಜಿ ಡಿ ಸಿ ಆದ್ರೂ ತಪ್ಕೊಂಡಾಗ ಡ್ಯೂಟಿಲಿರೋ ಡಿ ಸಿ ಹಾಕ್ಬಿಡ್ತಾರೆ. ನಿಮ್ಗೆ ವಿಕ್ರಾಂತ್ ಅವ್ರಂದ್ರೆ ತುಂಬಾ ಅಭಿಮಾನ ಅಲ್ವಾ? ಜಗತ್ತೇ ವಿಕ್ರಾಂತ್ ಅವ್ರನ್ನ ಬಿಟ್ಕೊಟ್ರು ನೀವ್ ಮಾತ್ರ ಬಿಟ್ಕೊಡಲ್ಲ. ಮೇಡಮ್, ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ವಿಕ್ರಾಂತ್ ಅವರು ತುಂಬಾ ಒಳ್ಳೆ ವ್ಯಕ್ತಿ. ಹೆಂಡತಿನ ಕೊಲ್ಲುವಷ್ಟು ಕೆಟ್ಟ ವ್ಯಕ್ತಿ ಅಲ್ಲ ಅವರು. ಅಂತ ಮನಸ್ಥಿತಿ ಅಲ್ಲ ಅವ್ರದ್ದು. ನಾನು ದಿನ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ ಮೇಡಮ್, ವಿಕ್ರಾಂತ್ ಅವರು ಈ ಆರೋಪದಿಂದ ಹೊರಗಡೆ ಬರಲಿ ಅಂತ. ಮೇಡಮ್, ನಾವು ಉಸಿರಾಡೋ ಗಾಳಿನ ದೇವರು ಅಂತೀವಿ, ಬೆಳಕೊಡೋ ದೀಪನ ದೇವರು ಅಂತ ಕೈ ಮುಗಿತೀವಿ. ಆದರೆ ಗಾಳಿ ಜೋರಾಗಿ ಬೀಸಿದ್ರೆ ದೀಪ ಆರೋಗ್ಬಿಡುತ್ತೆ. ಅದೃಷ್ಟ ಇದ್ದು ಗಾಳಿ ಜೋರಾಗಿ ಬಿಸ್ಲಿಲ್ಲ ಅಂದ್ರೆ ದೀಪ ಉಳ್ಕೊಳ್ಳುತ್ತೆ. ಹಾಗೆ ವಿಕ್ರಾಂತ್ ಸರ್ ಅದೃಷ್ಟ ಚೆನ್ನಾಗಿಲ್ಲ ಅನ್ಸುತ್ತೆ. ಹೋಗ್ಲಿ ಬಿಡಿ, ಬೇಜಾರ್ ಮಾಡ್ಕೋಬೇಡಿ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗತ್ತೆ. ಟೈಮ್ ಆಗ್ತಿದೆ, ಫೋನ್ ಮಾಡಿ ಬರಕ್ ಹೇಳಿ. ಹಾ ಮೇಡಮ್. ರಿಸೀವ್ ಮಾಡ್ತಿಲ್ಲ ಮೇಡಮ್. ಇದೇ ನೋಡಿ ನನಗ್ ಕೋಪ ಬರೋದು. ಕರ್ದಿದ ತಕ್ಷಣ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬರ್ತೀನಿ ಅಂತ ಹೇಳಿ ಕಾಯಿಸ್ಬಾರ್ದು. ಅಟ್ಲೀಸ್ಟ್ ಬರೋದಕ್ಕೆ ಇಷ್ಟೊತ್ತಾಗತ್ತೆ ಅಂತ ಆದ್ರೂ ಹೇಳ್ಬೇಕು. ಜವಾಬ್ದಾರಿ ಅನ್ನೋದೇ ಇಲ್ಲ. ಅಲ್ಲ, ಇಷ್ಟು ನೆಗ್ಲಿಜೆನ್ಸಿ ಇದ್ರೆ ಹೇಗೆ? ಅದು ನನ್ ವಿಷಯದಲ್ಲಿ. ಸದ್ಯ ಮನೆ ಆದ್ರೂ ನೆನ್ಪಿಟ್ಕೊಂಡಿದ್ಯಲ್ಲ. ನನಗೆಲ್ಲ ನೆನಪಿರ